ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2025-26ನೇ ಸಾಲಿನಲ್ಲಿ ಏನು GNM ನರ್ಸಿಂಗ್ ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಇರುತ್ತೆ. ಆಮೇಲೆ ನಾನು ಪ್ರತಿ ಸಾರಿ ಕೂಡ ನಿಮ್ಮ ಒಂದು ಕಾಮೆಂಟ್ಗಳಿಗೆ ನಾನು ಭಾಳ ಸೀರಿಯಸ್ ಆಗಿ ತೊಗೊತೀನಿ. ನಿಮ್ಮ ಕಾಮೆಂಟ್ಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೇನೆ. ಸೊ ಈಗೂ ಕೂಡ ಒಂದು ಸ್ಪೆಷಲ್ ಆದಂಥ ಒಂದು ಕಾಮೆಂಟ್ ಬಂದಿದೆ. ಅದು ನಿಮ್ಮಲ್ಲಿ ಕೂಡ ಡೌಟ್ ಇರ್ಬೋದು, ಮತ್ತು ಈಗ ಯಾರು ಓದ್ತಾ ಇದ್ದಾರಲ್ಲ ಅಂಥ ವಿದ್ಯಾರ್ಥಿಗಳು ಕೂಡ GNM ಮೇಲಿರುವಂತಹ ಒಂದಷ್ಟು ಡೌಟ್ಗಳಿರ್ಬೋದು. ಅದನ್ನು ಈ ವಿಡಿಯೋದಲ್ಲಿ ಕ್ಲಿಯರಿಫೈ ಮಾಡ್ತಾಯಿದ್ದೀನಿ. ಯಾಕಂದರೆ ಸಾಲಿಡ್ ಆದಂಥ ಒಂದು ಕ್ವಶನನ್ನು ಕೇಳಿದ್ದಾರೆ. ಸೊ ಅದು ಈಗಿನ ನೌ-ಅಡೇಸ್ ಟ್ರೆಂಡಿಂಗಲ್ಲಿರುವಂಥ ಕ್ವಶನ್ ಏನಂತ ಹೇಳ್ಬೋದು. ಸೊ ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅದ್ರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಏನು ನಾನು ಮಾಹಿತಿ ಕೊಡ್ತಾ ಇದ್ದೀನಲ್ಲ, ಅದು ಈಗಿನ ಪರಿಸ್ಥಿತಿ ಅನುಗುಣವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೀವು ಇದಕ್ಕಿಂತ ಹೆಚ್ಚಿಗೆ ನಿಮ್ಮಲ್ಲಿ ನಾಲೆಜ್ ಇದ್ದರೆ ನಾನು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಸೊ ಇಲ್ಲಿ ನಾವು ಒಂದು ವಿಡಿಯೋ ಮಾಡಾಕಿದ್ದೆ. GNM ನರ್ಸಿಂಗಿಗೆ ಸಂಬಂಧಿಸಿದಂಥ ಒಂದು ವಿಡಿಯೋಗೆ ಒಂದು ಕಾಮೆಂಟನ್ನು ಹಾಕಿದ್ದಾರೆ ನಮ್ಮ ಅಭ್ಯರ್ಥಿಗಳು. ಸೊ ಇವ್ರು ಏನು ಕಾಮೆಂಟ್ ಹಾಕಿದ್ದಾರೆ ಅಂತಂದರೆ, ಸರ್ GNM ನರ್ಸಿಂಗ್ ಕೋರ್ಸ್ ಬಗ್ಗೆ ಸೀನಿಯರ್ಸ್ ಹೇಳಿದರು, ಡೋಂಟ್ ಡೂ ದಿಸ್ ಕೋರ್ಸ್ ಅಂತ ಅಂತಾರೆ. ರೀಸನ್ ಕೇಳಿದರೆ ಸ್ಯಾಲ್ರಿ ಕಡಿಮೆ ಕೊಡ್ತಾರೆ ಅಂತ ಅಂತಾರೆ. ಡೋಂಟ್ ಯೂಸ್ ದಿಸ್ ಕೋರ್ಸ್ ಇನ್ ಅವರ್ ಲೈಫ್ ಅಂತಿದ್ದಾರೆ. ಇವರಿಗೆ ಏನು ಹೇಳ್ತೀರಾ? ಓಕೆ, ಇವರು ಅಂದರೆ ಇವರು ಆಲ್ರೆಡಿ ಇವರು GNM ವಿದ್ಯಾರ್ಥಿಗಳು. ಇವರು ಸೀನಿಯರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರಿಗೆ ಯಾಕೆ ಕೋರ್ಸ್ ಮಾಡಿದಿ ಮರಯ್ಯ, ಯಾಕೆ ಇದನ್ನು ಮಾಡಿದಿ ಅಂತ. ಒಂದು ಸಾಮಾನ್ಯದಂಥ ಸರ್ವೇ ಸಾಮಾನ್ಯ, ಯಾವಾಗಲೂ ಒಂದು ಪೊಲೀಸನ ಮಗಗೆ ಹೋಗಿ ಕೇಳ್ರಿ, ಅಥವಾ ಪೊಲೀಸ್ ಹೋಗಿ ಕೇಳ್ರಿ, ನಿನ್ನ ಮಗನ ಏನು ಮಾಡ್ತೀಪ್ಪ ಅಂದ್ರೆ ನಾನು IAS ಆಫೀಸರ್ ಮಾಡ್ತೀನಿ, ಆದರೆ ಪೊಲೀಸ್ ಮಾತ್ರ ಮಾಡಿಸೋದಿಲ್ಲ ಅಂತ ಹೇಳ್ತಾರೆ. ಹೌದಾ? ಆಮೇಲೆ ಯಾವುದೋ ಸರ್ ಹತ್ರ ಹೋಗಿ ನಿಮ್ಮ ಮಗನ ಏನು ಮಾಡಿಸ್ತೀರಪ್ಪ ಅಂದ್ರೆ ನಾನು ಅವನು IAS ಆಫೀಸರ್ ಮಾಡಿಸ್ತೀನಿ, ದೊಡ್ಡ ಅಧಿಕಾರಿ ಮಾಡಿಸ್ತೀನಿ, ಆದರೆ ಟೀಚರ್ ಮಾತ್ರ ಮಾಡ್ಸೋಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲರೂ ತಮ್ಮ ಫೀಲ್ಡ್ ಇರಬೇಕಾದ್ರೆ ಅವ್ರಿಗೆ ಬೇಜಾರೇ. ಹೌದಾ? ಆಮೇಲೆ ವಾಪಸ್ ಬರ್ತೀನಿ. ಇವಾಗ ಏನು ಈ ವಿದ್ಯಾರ್ಥಿಗಳು ನಿಮ್ಗೆ ಹೇಳ್ತಾರೆ, ನಿಮ್ಮ ಸೀನಿಯರ್ಗಳು ಹೇಳ್ತಾ ಇದ್ದಾರಲ್ಲ, ಈ ಸೀನಿಯರ್ ಸರ್ ಈಸ್ ಇಟ್ ಟಾಪರ್ಸ್? ಇವರೇನಾದರೂ ಟಾಪರ್ಸಾ? ನಿಮ್ಮ ಕಾಲೇಜಿನ ಟಾಪರ್ಗಳ ಇವರು? ಒಂದು ಕ್ವಶನು. ಅಥವಾ ಇಡೀ ಕರ್ನಾಟಕಕ್ಕೆ GNM ನರ್ಸಿಂಗ್ ಬೋರ್ಡಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂಥ ವಿದ್ಯಾರ್ಥಿಗಳು ಇವರಾ ಅಂತ ಎರಡನೇ ಪ್ರಶ್ನೆ. ಹೌದಾ? ಈಗ ಅವ್ರ ಮಾತು ಕೇಳ್ತಾ ಇದ್ದೀರಲ್ಲ, ಎರಡನೇ ಪ್ರಶ್ನೆ. ಆಮೇಲೆ ಮೂರನೇದು, ನಿಮ್ಮ ಸೀನಿಯರ್ಗಳು ಏನಾದರೂ IAS KS ಎಕ್ಸಾಮ್ ಪಾಸ್ ಮಾಡಿ ಬಂದಿದ್ದಾರಾ? ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ಈ ಸೀನಿಯರ್ಗಳು ಏನಾದರೂ ಜಾಬ್ ಮಾಡ್ತಾ ಇದ್ದಾರೆ, ಎಲ್ಲಾದರೂ MNC ಕಂಪ್ನಿ ಒಳಗಡೆ ಹೋಗಿ ಜಾಬ್ ಮಾಡ್ತಾ ಇದ್ದಾರಾ? MNC ಕಂಪ್ನಿಗಳಿಗೆ ಹೋಗಿ ಇಂಟ್ರ್ಯೂ ಕೊಟ್ಟಿದ್ದಾರಾ? ಅಲ್ಲಿ ಹೋಗಿ ಜಾಬ್ ಮಾಡಿದ ಮೇಲೆ ಇವ್ರಿಗೆ ಈ ಫೀಲಿಂಗ್ ಬಂದಿದೆಯಾ? ಉದಾಹರಣೆಗೆ ಪೋರ್ಟೀಸು, ಅಪೋಲೋ, ನಾರಾಯಣ, ಆಮೇಲೆ MNC ಹಾಸ್ಪಿಟ್ಲ್ಗಳಲ್ಲಿ ಇವರೇನಾದರೂ ಇಂಟ್ರ್ಯೂ ಕೊಟ್ಟಿದ್ದಾರಾ? ಜಾಬ್ ಮಾಡಿ ಬೇಜಾರಾಗಿದೆ ಇವರಿಗೆ? ಅಥವಾ ಇವರು ಅಬ್ರಾಡ್ ಅಂದರೆ ಉದಾಹರಣೆಗೆ ಈಗ ಜರ್ಮನ್ಗಳಿಗೆ, ಯುರೋಪ್ಗಳಿಗೆ, ಗಲ್ಫ್ ಕಂಟ್ರಿಗಳಿಗೆ ಇವರು ಜಾಬಿಗೆ ಹೋಗಿ ಅಲ್ಲಿ ಸುಸ್ತಾಗಿ ವಾಪಸ್ ಬಂದಿದ್ದಾರಾ? ಇವೆಲ್ಲ ಪ್ರಶ್ನೆಗಳನ್ನು ಅವ್ರಿಗೆ ಕೇಳಬೇಕಾಗತ್ತೆ ಸೀನಿಯರ್ಗಳಿಗೆ. ಓಕೆನಾ? ಆಮೇಲೆ ನಾನು ಹೇಳೋದು ಡೌಟ್ ಏನಂತಂದರೆ, ನನ್ನ ವಿದ್ಯಾರ್ಥಿಗಳಿದ್ದಾರೆ BS ನರ್ಸಿಂಗ್ ವಿದ್ಯಾರ್ಥಿಗಳು. ನಮ್ಮದು ಕಾಲೇಜ್ ಇದೆ, BS ನರ್ಸಿಂಗಿದ್ದ ನಮ್ಮ ಬ್ರದರ್ದು ಕಾಲೇಜ್ ಇದೆ. ಸೊ ಅಲ್ಲಿ ನಾನು ಈ ಮಾತನ್ನು ಸಾಮಾನ್ಯ ಕೇಳ್ತಿರ್ತೇನೆ. ಈ ಮಾತನ್ನು ಈ ಸೀನಿಯರ್ ಅಂತದಾರಲ್ಲ, ಈ ಮಾತನ್ನು ಯಾರು ಹೇಳ್ತಾರೆ ಅಂತಂದರೆ, ಸೀನಿಯರ್ಗಳಲ್ಲಿ ಯಾರು ನಾಳೆಗೆ ಎಕ್ಸಾಮ್ ಇದೆ ಇವತ್ತು ಕುಂತು ಓದಿರ್ತಾರಲ್ಲ ಅವ್ರುಗಳು ಮಾತ್ರ ಇದನ್ನು ಹೇಳೋದು. ಆಮೇಲೆ ಎರಡನೇದು, ಅವರು ಚಂಚಲ ಮನಸ್ಸಿರೋರು ಅಂಥವ್ರು. ಕಾನ್ಸ್ಟೆಂಟಾಗಿ ಇದರಲ್ಲಿ ನಾವು ಡೆಡಿಕೇಶನ್ ಮಾಡಬೇಕಂತ ಬಂದವರಲ್ಲ. ಒಂದು ಕಡೆ BA ಹಚ್ಚಿರ್ತಾರೆ, ಒಂದು ಕಡೆ ಈ ಕಡೆ ಬಂದಿರ್ತಾರೆ. ಅವ್ರುಗಳಿಗೆ ಡ್ಯುಯಲ್ ನೇಚರ್ ಇರುವಂಥವ್ರು. ಅವ್ರಿಗೆ ರಿಯಲ್ ಆದಂಥ ವ್ಯಾಲ್ಯೂ ಗೊತ್ತಿಲ್ಲ GNM ನರ್ಸಿಂಗ್ ಏನಂದರೆ. ಫಸ್ಟ್ ಆಫ್ ಆಲ್ GNM ನರ್ಸಿಂಗ್ ಏನಪ್ಪ ಅಂತಂದರೆ, ಈ ಕೋವಿಡ್ ಬರ್ತಾಯಿದೆ ಇವಾಗ, ಆವಾಗ ನೆನಪಾಗೋದು ನೀವೇ. GNM ನರ್ಸಿಂಗ್ದವ್ರಿಗೆ ನೆನಪಾಗೋದು ನರ್ಸಿಂಗ್. ಓಕೆ, ಇದೊಂದು ಎಂಥ ಕೋರ್ಸಿಗೆ ಬಂದಿದ್ದೀರ ಅಂತಂದರೆ, ನೀವು ಡಾಕ್ಟ್ರಿಗಿಂತ ಹೆಚ್ಚಿಗೆ ವ್ಯಾಲ್ಯೂ ಇರೋಂಥ ಕೋರ್ಸು. ಇದರಲ್ಲಿ ಹ್ಯುಮ್ಯಾನಿಟಿ ಒಳಗಡೆ ಪೇಷಂಟನ್ನು ಕಾಪಾಡೋದು ಅಲ್ಲಿ ಮೊದಲನೇ ಆದ್ಯತೆ ಯಾರಪ್ಪ ಅಂತಂದರೆ ನರ್ಸಸ್ ಅಂತ ಕರಿತೀವಿ. ತುಂಬ ವ್ಯಾಲ್ಯೂಯಬಲ್, ಲೈಕ್ ಅ ಮದರ್, ತಾಯಿ ಥರ ಒಂಥರ ಹಂಬ್ಲಿಂಗ್ ಇರುವಂಥ ಕೋರ್ಸ್ ಇದು. ಇದು ಸರಿ ಇಲ್ಲ ಅನ್ನೋಕ್ಕೆ ಹೋಗಲ್ಲ. ಇದಕ್ಕೆ ಜೆನ್ಯೂನ್ ಆಗಿ ಸ್ಯಾಲ್ರಿ ಇದೆ. ಆದರೆ ಯಾರು ಇಂಥ ಸೀನಿಯರ್ಗಳು ಅಂತ ಹೇಳ್ತಿರಲ್ಲ ನೀವು, ಇವರುಗಳಿಗೆ ತಮ್ಮ ಕಾನ್ಸ್ಟೆಂಟ್ ಮಾಡಿಲ್ಲ. ನಾಳೆ ಎಕ್ಸಾಮ್ ಇದೆ ಅಂತ ಇವತ್ತು ಓದೋರು ಇದ್ದಾರೆ, ಅಥವಾ ಡೈವರ್ಟೆಡ್ ಆಗಿದ್ದಾರೆ, ಟೆನ್ಷನಲ್ಲಿದ್ದಾರೆ. ಇವರುಗಳಿಗೆ ಸರಿಯಾದಂಥ ಒಂದು ಮಾದರಿ ಇಲ್ಲ, ಎಂದ್ರೆ ಒಂದು ಏಮ್ ಇಲ್ಲ. ಇವ್ರು ಏನು ಮಾಡಬೇಕೀಗ? ಟೆನ್ಷನಲ್ಲಿ ಇರ್ತಾರೆ. ಅವರು ಏನು ಹೇಳಬೇಕೀಗ? ಅದನ್ನೇ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ನೀವು ಕಮ್ಯುನಿಕೇಷನ್ ಚೆನ್ನಾಗಿ ಮಾಡ್ಕೊಂಡು MNC ಕಂಪ್ನಿಗೆ ಇಂಟ್ರ್ಯೂ ಕೊಡಿ. ಯಾಕೆ ಸ್ಯಾಲ್ರಿ ಕಡಿಮೆ ಕೊಡ್ತಾರೆ ನಿಮಗೆ? ನಿಮ್ಮಲ್ಲಿ ಕಮ್ಯುನಿಕೇಷನ್ ಇಲ್ಲ, ನಿಮ್ಮ ಕಾಲೇಜಲ್ಲಿ ನೀವು ಸರಿಯಾಗಿ ಕಲಿತಾ ಇಲ್ಲ, ನಿಮ್ಮ ಕಾಲೇಜ್ ಡಮ್ಮಿ ಇರ್ಬೋದು, ನಿಮ್ಮ ಕಾಲೇಜಲ್ಲಿ ನಿಮಗೇನು ನಾಲೆಜ್ ಕೊಡ್ತಾ ಇಲ್ಲ ಅಂತಂದರೆ ನರ್ಸಿಂಗಿಗೆ ತಪ್ಪಂತ ಹೇಳೋದು ಕಷ್ಟ ಆಗತ್ತೆ ರೀ. ನೆನಪಿಟ್ಕೋರಿ, ನರ್ಸಿಂಗ್ ಕೋರ್ಸ್ ಇದೆಯಲ್ಲ, ಇಡೀ ಜಗತ್ತಲ್ಲಿ ಯಾವುದೋ ಮೂಲೆಗೆ ಹೋದರೂ ಕೂಡ
ಕೆಲಸ ಸಿಗುವಂಥ ಕೋರ್ಸ್ ಅಂದರೆ ನರ್ಸಿಂಗ್ ಹುದ್ದೆ ಮಾತ್ರ. ಯಾವುದೋ ಮೂಲಿಗೆ ಹೋಗ್ರಿ, ಅಲ್ಲಿ ನಿಮಗೆ ನರ್ಸ್ ಅಂತ ತೊಗೊಳ್ತಿರೋದು ಯಾವುದೋ ವಿತೌಟ್ ಯಾವುದೋ ಲ್ಯಾಂಗ್ವೇಜ್ ಗೊತ್ತಿಲ್ಲ ನಿಮ್ಗೆ, ಎಲ್ಲರೂ ಹೋಗಿ ಒಗೆದು ಬಿಟ್ಟರೆ ಜಗತ್ತಿನಲ್ಲಿ ಅಲ್ಲಿ ನೀವು ಸರ್ವೇ ಆಗ್ತೀರ ಬಿಕಾಸ್ ಆಫ್ ಯುವರ್ ನರ್ಸಸ್. ಅಂಥ ಕೋರ್ಸನ್ನು ನೀವು ವ್ಯಾಲ್ಯೂ ಇಲ್ಲ ಆದಿಲ್ಲ ಅಂತ ಯಾರು ಅಂತಾರೆ ಅಂದರೆ ವ್ಯಾಲ್ಯೂನವರು 35 ತೊಗೊಂಡು ಪಾಸ್ ಆಗೋರು, ನಾಮಕೋಸ್ತ ಎಕ್ಸಾಮ್ ಬರೆದು ಪಾಸ್ ಮಾಡ್ಕೊಳ್ಳೋರು, ಅಂಥವ್ರ ಕಡೆಯಿಂದ ಬರ್ತದೆ ರೀ ಬಾಯಾಗಿದು. ಇದ್ರ ವ್ಯಾಲ್ಯೂ ನೀವು ಕೇಳಬೇಕಂತಂದ್ರೆ ಜೆನ್ಯೂನ್ ಆಗಿ ಓದೋರ ಹತ್ರ ಹೋಗಿ ಕೇಳ್ರಿ, ಅಥವಾ ವಿಸಿಟ್ ಮಾಡಿರಿ. MNC ಕಂಪ್ನಿಗಳಲ್ಲಿ ಜಾಬ್ ಮಾಡೋರು ಹೋಗಿ ಕೇಳ್ರಿ, ಸ್ಯಾಲ್ರಿ ಎಷ್ಟಿದೆ ಅಂತ ಕೇಳ್ರಿ, ಹೇಳ್ತಾರ. ಅಬ್ರಾಡಲ್ಲಿರೋರು ಕೇಳ್ರಿ ಸ್ಯಾಲ್ರಿ ಎಷ್ಟಿದೆ ಅಂಥೇಳಿ, ಜರ್ಮನ್ದಲ್ಲಿದ್ದವ್ರು ಕೇಳ್ರಿ ಸ್ಯಾಲ್ರಿ ಎಷ್ಟಿದೆ ಅಂತೇಳಿ, ಯುರೋಪದಲ್ಲಿ ಇರೋರು ಕೇಳ್ರಿ ಸ್ಯಾಲ್ರಿ ಎಷ್ಟಿದೆ ಅಂತೇಳಿ ಹೇಳ್ತಾರೆ. ಅವರು ನರ್ಸಿಂಗ್ ಮಾಡಿದರೆ GNM ನರ್ಸಿಂಗ್ ಮಾಡಿದವರು. ಅವ್ರು ಯಾಕೆ ಅನ್ಬಾರ್ದಿತ್ತಲ್ಲ ಅವರು, ಇಲ್ಲಿ ಸ್ಯಾಲ್ರಿ ಸರಿ ಇಲ್ಲಪ್ಪ ನಾ ಬರ್ತಾಯಿದ್ದೀವಿ ಅಂತೇಳಿ 2 ಲಕ್ಷ ರೂಪಾಯಿ ಸ್ಯಾಲ್ರಿ ನಮ್ಗೆ ಸಾಲೋದಿಲ್ಲ ಅಂತ ಹೇಳ್ಬೋದಿತ್ತಲ್ಲ. 2.5-3 ಲಕ್ಷ ಸ್ಯಾಲ್ರಿ ತೊಗೊತಿದ್ದೀರ, ನಮ್ಗೆ ಬೇಡ ಅನ್ಬೋದಿತ್ತಲ್ಲ. ಕೇರಳ ಜನ, ಸ್ಪೆಷಲಿ ಕೇರಳ ಜನ ನೋಡಿ, ಅವರು 3 ಲಕ್ಷ ರೂಪಾಯಿ ಪರ್ ಇಯರ್ ಆದರೂ ಕೂಡ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಯಾಕೆ? ಅವ್ರಿಗೆ ಅದ್ರ ರಿಯಲ್ ವ್ಯಾಲ್ಯೂ ಗೊತ್ತಿದೆ. ನಮ್ಮ ಕರ್ನಾಟಕ ಜನಕ್ಕೆ ಗೊತ್ತಿಲ್ಲ ಅಷ್ಟೇ, ಕೇರಳಿನೂ ಗೊತ್ತಿದೆ. ಅಯ್ಯೋ ಮತ್ತು ಇವ್ರಿಗೆ ಗೊತ್ತಿದೆ, ಬಂಗಾಲ ಇರೋ ಕಲಕತ್ತದಿಂದ ಬಂದವ್ರಿಗೆ ಗೊತ್ತಿದೆ. ಯಾಕಂದರೆ ಅವ್ರಿಗೆ ಅದ್ರ ವ್ಯಾಲ್ಯೂ ರಿಯಲ್ ಗೊತ್ತಿದೆ, ಸ್ಯಾಲ್ರಿ ಎಲ್ಲಿ ತೆಗಿಬೇಕಂತ ಗೊತ್ತಿದೆ. ಅದು ವೆರಿ ಇಂಪಾರ್ಟೆಂಟ್ ಇಲ್ಲಿ. ಇವ್ರು ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಏನು ಸೀನಿಯರ್ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದರೆ ಮಾತು ನಂಬ್ರಿ, ಇವರು ಟಾಪರ್ಸ್ ಆಗಿದ್ದರೆ, ಇಡೀ ಜಗತ್ತಿಗೆ ಮಾದರಿಯಾಗಿದ್ದರೆ ಇವರು ಮಾತು ಕೇಳ್ರಿ. ಇವರು 10 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ, ಅಥವಾ 2-3 ವರ್ಷ MNC ಕಂಪ್ನಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತು ಕೇಳಿ. ಗಲ್ಫಿಂದ ವಾಪಸ್ ಬಂದಿದ್ದರೆ ಮಾತು ಕೇಳಿ, ಯುರೋಪ್ದಿಂದ ವಾಪಸ್ ಬಂದಿದ್ರೆ ಮಾತು ಕೇಳಿ, ಜರ್ಮನಿಯಿಂದ ವಾಪಸ್ ಬಂದಿದ್ರೆ ಮಾತು ಕೇಳಿ. ಇಲ್ಲಾಂದ್ರೆ ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ಇನ್ ಕೇಸ್ ಆಫ್ ಈ ಕೋರ್ಸಿಗೆ ಡಿಮಾಂಡ್ ಇಲ್ಲೇಪ್ಪ ಅಂತಿದ್ದರೆ ಅಡ್ಮಿಷನ್ ಫುಲ್ ಯಾಕಿದ್ದು ರೀ. ಇದಕ್ಕೆ ಡಿಮಾಂಡ್ ಇಲ್ಲವೇ ಇಲ್ಲ ಅಂತಂದಿದ್ರೆ ಇದಕ್ಕೆ 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಫೀಸ್ ಯಾಕಾಗುತ್ತೆ? BSc ನರ್ಸಿಂಗ್ ನೋಡಿ ಇವಾಗ ಹೆಂಗಾಗಿದೆ ಪರಿಸ್ಥಿತಿ. BSc ನರ್ಸಿಂಗಿಗೆ 1 ಲಕ್ಷ ರೂಪಾಯಿ ಕೊಟ್ಟರೂ ಅಡ್ಮಿಷನ್ ಆಗಲಿಕ್ಕೆ ಸಾಧ್ಯವಾಗ್ತಿಲ್ಲ. CET ಮುಖಾಂತರನೇ ಬರಬೇಕು. ಯಾಕೆ ಡಿಮಾಂಡ್ ಬಂತು ನರ್ಸಿಗೆ? ನೀವೇ ಆನ್ಸರ್ ತಿಳ್ಕೊರಲ್ಲ. ಯಾಕೆ ಅಂದರೆ ಡಿಮಾಂಡ್ ಇರಲಿಲ್ಲ ಅಂತಂದರೆ, ಇದಕ್ಕೆ ವ್ಯಾಲ್ಯೂ ಇರಲಿಲ್ಲ ಅಂದರೆ 1 ಲಕ್ಷ 1.5 ಲಕ್ಷ ರೂಪಾಯಿ ಫೀಸ್ ಇರ್ತಿರಲಿಲ್ಲ. GNM ನರ್ಸಿಂಗಿಗೆ ಯಾರೂ ಬರ್ತಾನೆ ಇರಲಿಲ್ಲ. ಆದರೂ ಕೂಡ ಹೊಡೆದಾಡಿ ಅಡ್ಮಿಷನ್ ತೊಗೊತಾರೆ. ವ್ಯಾಲ್ಯೂ ಇದೆ, ಯಾರಿಗೆ ಗೊತ್ತಾದನೋ ಅಂತಾರೆ. ನಾವು ಹೇಳ್ತೇವಲ್ಲ, ಮಂಗನ ಕೈಯಲ್ಲಿ ಮಾನಿಕೆ ಕೊಟ್ಟರೆ ಅದಕ್ಕೇನು ಗೊತ್ತಾಗಬೇಕು ಅಂತ. ಆ ಥರ ಈಗ ಪರಿಸ್ಥಿತಿ ಆಗಿದೆ. ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಷ್ಟೇ. ಅವಾಯ್ಡ್ ಮಾಡಿರಿ, ಚೆನ್ನಾಗಿ ಎಜುಕೇಷನ್ ಓದ್ಕೊರಿ, ಚೆನ್ನಾಗಿ ಸ್ಯಾಲ್ರಿ ಸಿಗುತ್ತೆ. ಆದರೆ ನಾಲೆಜ್ ಇಂಪಾರ್ಟೆಂಟ್ ಇದೆ ಇಲ್ಲಿ.